ಇನ್ನು ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿರತಕ್ಕಂಥ ಪ್ರಕರಣ ಈಗ ಸಿಗ್ತಾ ಇದೆ. ಶೆಡ್ ಮಾಲೀಕನ ವಿರುದ್ಧ ತೀರ್ಥಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಶೆಡ್ ನಿರ್ಮಿಸಿದ್ದ ಆ ಒಬ್ಬ ಮಾಲೀಕನ ಹೆಸರು ರಮೇಶ್ ಗೌಡ ಅಂತ. ಆತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೂಲಿ ಕೆಲಸಕ್ಕೆ ಕೊಪ್ಪಳದಿಂದ ಜನರನ್ನ ರಮೇಶ್ ಗೌಡ ಕರೆಸಿದ್ದ. ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದ ಹಿನ್ನೆಲೆಯಲ್ಲಿ ಇದೀಗ ಆತನ ವಿರುದ್ಧ ಕೇಸ್ ದಾಖಲಾಗಿದೆ. ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿರತಕ್ಕಂಥದ್ದು, ಒಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಕ್ಕೆ ಅಂತ ಕರ್ಕೊಂಡ್ಬಂದಿರತಕ್ಕಂಥ ಮಾಲೀಕ ಯಾರಿದ್ದಾರೆ ಆತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೇಸ್ ದಾಖಲಾಗಿರತಕ್ಕಂಥದ್ದು, ಮೂವರು ಸಾವನ್ನಪ್ಪಿರತಕ್ಕಂಥ ಘಟನೆ ಇವು ನಿನ್ನೆಯಿಂದ ಕೇಳ್ತಾ ಇತ್ತು. ಸೊ ಕೆಳಗಡೆ ಒಂದು ಕಾರ್ಮಿಕರು ಶೆಡ್ಡನ್ನು ನಿರ್ಮಿಸ್ಕೊಂಡಿರ್ತಾರೆ. ಜೋರಾದ ಮಳೆಗೆ ಮೇಲಿನಿಂದ ಗುಡ್ಡ ಕುಸಿದು ಕಂಪ್ಲೀಟಾಗಿ ಮಣ್ಣು ಆ ಶೆಡ್ ಮೇಲೆ ಬಿದ್ದಿದೆ. ಆ ಶೆಡ್ಡಲ್ಲಿ ಸುಮಾರು ರಾತ್ರಿ 3-3:30 ಆ ಒಂದು ಸಂದರ್ಭದಲ್ಲಿ ಗುಡ್ಡ ಕುಸಿದಿದ್ದರಿಂದ ಅವರು ಓಡೋದಕ್ಕಾಗದೆ ಏನೂ ಮಾಡೋಕ್ಕಾಗದೆ ಅದರೊಳಗಡೆ ತಗಲಾಕೊಂಡಿದ್ದಾರೆ. ಕೊನೆಗೆ ಅವರನ್ನು ಹೊರತೆಗೆಯೋದಕ್ಕೆ, ಆ ಒಂದು ಮೃತದೇಹವನ್ನು ಹೊರತೆಗೆಯೋದಕ್ಕೆ ಸಾಕಷ್ಟು ಹರಸಾಹಸಪಟ್ಟರು ಸ್ಥಳೀಯರು, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಕೊನೆಗೂ ಕೂಡ ಮೃತದೇಹವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಜೀವ ಮಾತ್ರ ಹೋಗಿದೆ. ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿದ್ದಾರೆ. ಒಬ್ಬರಿಗೆ ಗಂಭೀರವಾದಂಥ ಆಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇದು ತೀರ್ಥಹಳ್ಳಿಯ ಆ ಒಂದು ಭಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಆ ಕಾರ್ಮಿಕರನ್ನು ಕರ್ಕೊಂಬಂದಿದ್ರು, ಯಾರು ಆ ಶೆಡ್ಡನ್ನು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಅವರ ಮೇಲೆ ಕೇಸ್ ಆಗಿದೆ. ಅಂದರೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ. ಕಾರ್ಮಿಕರು ಅಂದರೆ ಯಾಕೆ ಅಷ್ಟು ಕೀಳಾಗಿ ನೋಡ್ಕೋಬೇಕು, ಒಳ್ಳೆ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಆ ಭಾಗದಲ್ಲಿ ಪ್ರತಿದಿನ ಜೋರಾದ ಮಳೆ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾವಾಗ ಯಾವ ಕ್ಷಣದಲ್ಲಿ ಏನು ಬೇಕಾದರೆ ಆಗಬಹುದು. ಪ್ರಕೃತಿ ವಿಕೋಪಕ್ಕೆ ಯಾರು ಏನು ಹೇಳೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೆಡ್ ಮಾಲೀಕನ ವಿರುದ್ಧ ತೀರ್ಥಹಳ್ಳಿ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಈಗ ನಿನ್ನೆ ಆ ಮೂವರ ಒಂದು ಮೃತದೇಹವನ್ನು ಹೊರಗೆ ತೆಗೆಯೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡಲಾಯಿತು. ಈಗ ನೋಡಿದರೆ ಶೆಡ್ ನಿರ್ಮಿಸಿರತಕ್ಕಂಥ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳ ಏನಿದೆ? ಪ್ರಮೋದ್, ಏನು ಗುಡ್ಡ ಕುಸಿದ ಪ್ರಕರಣದಲ್ಲಿ ಮೂವರು ಸಾವನ್ನಪ್ಪಿದ್ರು. ಏನು ಮುಂಜಾನೆ 2:30 ಸುಮಾರಿಗೆ ಏಕಾಏಕಿ ಮಳೆ ಹೆಚ್ಚಾದ ಪರಿಣಾಮವಾಗಿ ತಡೆಗೋಡೆ ಏನು ಕುಸಿತವಾಗಿತ್ತು. ಇದರಿಂದ ಏನು ಮಣ್ಣಿನಡಿ ಸಿಲುಕಿ ಒಂದೇ ಕುಟುಂಬದ ತಂದೆ ತಾಯಿ ಒಂದು ಮಗು ಕೂಡ ಮೃತಪಟ್ಟಿತ್ತು. ಅಂದ್ರೆ ಇವರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮೂಲದವರಾಗಿದ್ರು. ಇವರೆಲ್ಲರೂ ಕೂಡ ಕೂಲಿ ಕೆಲಸಕ್ಕಾಗಿ ಬೇರೆ ಜಿಲ್ಲೆಗಳಿಂದ ನಮ್ಮ ತೀರ್ಥಹಳ್ಳಿ ಭಾಗಕ್ಕೆ ಬಂದಿದ್ರು. ಅಂದ್ರೆ ಇವ್ರನ್ನ ಕೂಲಿ ಕೆಲಸಕ್ಕಾಗಿ ಕರೆದುಕೊಂಡು ಬಂದಿದ್ದಂತ ರಮೇಶ್ ಗೌಡ ಎಂಬುವರ ವಿರುದ್ಧ ಈಗ ನಿರ್ಲಕ್ಷ್ಯ ವಹಿಸಿದ ಪರಿಣಾಮವಾಗಿ ಅವರ ವಿರುದ್ಧ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರುವಂತದ್ದು. ಜೊತೆಗೆ ಇವರು ತಾತ್ಕಾಲಿಕವಾಗಿ ಏನು ಶೆಡ್ ಅನ್ನ ನಿರ್ಮಾಣ ಮಾಡಿದ್ರು, ಆ ಶೆಡ್ ಅನ್ನ ನಿರ್ಮಾಣ ಮಾಡೋಕೆ ಯಾವುದೇ ರೀತಿಯ ಪರವಾನಗಿ ಪಟ್ಟಣ ಪಂಚಾಯತಿಯಿಂದ ಪಡೆದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ ಹಿನ್ನೆಲೆಯಲ್ಲಿ ರಮೇಶ್ ಗೌಡ ವಿರುದ್ಧ ಈಗ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಮೋದ್, ಜೊತೆಗೆ ಪೊಲೀಸರು ಕೂಡ ಎಲ್ಲಾ ಆಯಾಮದಲ್ಲೂ ಕೂಡ ರಮೇಶ್ ಗೌಡ ಅವರನ್ನ ಎನ್ಕ್ವೈರಿ ಕೂಡ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದೇ ಕುಟುಂಬದ ಮೂವರು ಏನು ಮೃತಪಟ್ಟಿದ್ರು, ಅವರ ಮೃತದೇಹವನ್ನು ನಿರಂತರ ಶೋಧ ಕಾರ್ಯ ನಡೆಸಿ ನಂತರ ಅವರ ಮೃತದೇಹವನ್ನು ಕೂಡ ಹೊರ ತೆಗೆಯಲಾಗಿತ್ತು. ಸದ್ಯ ಏನು ಈ ಪ್ರಕರಣದಲ್ಲಿ ಓರ್ವ ಗಂಭೀರ ಗಾಯಗೊಂಡಿದ್ದಂತ ಹನುಮಂತ ಎಂಬುವರು ಸದ್ಯ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಅವರಿಗೂ ಕೂಡ ಮುಂದುವರೆದಿರುವಂತದ್ದು. ಜೊತೆಗೆ ತಾಲೂಕು ಆಡಳಿತ ಕೂಡ ಈ ರೀತಿಯ ಬೇರೆ ಭಾಗಗಳಲ್ಲಿ ಯಾವ್ದಾದ್ರು ತಾತ್ಕಾಲಿಕ ಶೆಡ್ಗಳಿದಾವ ಅಥವಾ ಗುಡ್ಡದ ಸಮೀಪದಲ್ಲಿರುವಂತ ಜನರು ಯಾರು ಇದಾರ ಅನ್ನೋದು ಕೂಡ ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ತಾಲೂಕು ಆಡಳಿತ ಕೂಡ ಅಲರ್ಟ್ ಆಗಿ ಪರಿಶೀಲನೆಗೂ ಕೂಡ ಮುಂದಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.